महादेवी अम्मा श्री चक्रवासिनी महादेवी अम्मा श्री सिंहवाहिनी ಬಂಗಾರಿ ತಪ್ಪಿಸ್ಕೊಳ್ಳೋದಕ್ಕೆ ಅವನಮ್ಮ ನಾಟಕ ಆಡಿದಾಳೆ. ಸುನೀತ ಒಳಗಡೆನೇ ಇದ್ದಾಳೆ. ಅವಳು ಬರೋಷ್ಟರಲ್ಲಿ ನಾನು ವಿಗ್ರಹ ಲಪ್ಟಾಯಿಸಿರ್ಬೇಕು. ನಿನಗೆ ಗೊತ್ತಿರೋ ವೈದ್ಯ ಮದ್ದು ಏನಾದರೂ ಮಾಡಿ ಅವ್ನ ಹೊಟ್ಟೆನೋ ವಾಸಿ ಮಾಡೋ. ದೇವು, ನಾ ಒಂದು ನಿಮಿಷ ಚಾಪೆ ತೊಗೊಂಡು ಬರ್ತೀನಿ. ಇರಿ, ನಾನು ಕಾಫಿ ಮಾಡ್ಕೊಂಬಂದ್ಬಿಡ್ತೀನಿ. ಏನಿದು ಮಣಿಕಂಠ, ಹೊರಗೆ ನೋಡಿದರೆ ನಾವು ಒಳಗೆ ಬರದೇ ಇರೋ ಹಾಗೆ ದಿಗ್ಬಂಧನ ಆಗಿತ್ತು. ಒಳಗೆ ಬರೋಕೆ ಆಗ್ತಾ ಇರಲಿಲ್ಲ. ಈಗ ನೋಡಿದರೆ ಒಳಗೆ ಬಂದರೂ ಏನೂ ಆಗ್ತಾನೇ ಇಲ್ಲ. ಎಲ್ಲ ಕಂಟಕ ಕಳೀತು ಬಿಡಿ ಗುರುಗಳೇ. ಅಲ್ಲಿದೆ ಅಮ್ಮನವರ ವಿಗ್ರಹ. ಇದು ಇವರ ಮನೆಯಲ್ಲಿ ಪ್ರತಿನಿತ್ಯ ಪೂಜಿಸೋ ವಿಗ್ರಹ. ಆದರೆ ಅವತ್ತು ಜಾಜಿ ಕೈಲಿದ್ದ ವಿಗ್ರಹ ಬೇರೆ ರೀತಿನೇ ಇತ್ತಲ್ವ? ಹೌದು ಗುರುಗಳೇ, ಆ ವಿಗ್ರಹನೇ ಬೇರೆ. ಅದು ಎಲ್ಲೋ ಸಿಕ್ಕಿರೋ ವಿಗ್ರಹ, ಪುರಾತನವಾದದ್ದು. ಎಲ್ಲೋ ಎತ್ತಿಟ್ಟಿರ್ತಾರೆ. ಪೂಜೆನೂ ಬೇಕಿಲ್ಲ, ಮಂಗಳಾರತಿನೂ ಬೇಕಿಲ್ಲ ಅದಕ್ಕೆ. ಆದರೆ ಅದನ್ನು ಎಲ್ಲಿಂದ ಹುಡ್ಕೋದು? ಈಗ ಜಾಜಿ ನೋಡಿದರೆ ಅವಳು ಮನೇಲಿಲ್ಲ. ಮನೆಯವ್ರನ್ನೇ ಕೇಳೋದು ಜಾಜಿ ಎಲ್ಲೋಗಿದ್ದಾಳೆ ಅಂತ. ತಡಿ, ಯಾರಾದರೂ ಬರಲಿ, ಕೇಳೋಣ. ಬಂಗಾರಿ, ನಮ್ಮನ್ನ ಯಾರು ಹುಡುಕ್ತಿಲ್ಲ ಕಣೋ. ಇಲ್ಲೇ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋಣ ಬಾ. ಅಮ್ಮ ಎಲ್ಲೋಗಿದ್ದಾಳೆ? ನಿಮ್ಮಮ್ಮ ಸುರಕ್ಷಿತವಾಗಿದ್ದಾಳೆ. ಅವಳಿಗೆ ಏನೂ ಆಗಿಲ್ಲ. ನಾವು ಮೊದಲೇ ಯೋಚನೆ ಮಾಡಿದ್ವಿ, ನಾವು ಒಂದ್ ಕಡೆ ಹೋಗೋದು, ಅವ್ರು ಒಂದ್ ಕಡೆ ಹೋಗೋದು ಅಂತ. ಊರಿಗೆ ಹೋದ್ಮೇಲಾದ್ರೂ ಪೊಲೀಸರ ಕೈ ಸಿಕ್ಕಾಕೋತಾಳೆ ಅಮ್ಮ. ಇಲ್ಲ ಕಣೋ, ನಿಮ್ಮಮ್ಮ ಇನ್ನೊಂದೆರಡು ತಿಂಗಳು ಮನೆಗೆ ಹೋಗಲ್ಲ. ತಲೆ ಮರೆಸ್ಕೊಂಡು ನಿಮ್ಮ ತಾತನೂರಿಗೆ ಹೋಗ್ತಾರಂತೆ. ನೀನು ನಿಮ್ಮಮ್ಮನ ಬಗ್ಗೆ ಏನೂ ಚಿಂತೆ ಮಾಡಬೇಡ, ಅವ್ರಿಗೇನೂ ಆಗೋದಿಲ್ಲ. ಈಗ ನಾವು ಸೀದಾ ನಮ್ಮ ತಾಂಡಕ್ಕೆ ಹೋಗೋಣ. ಅಲ್ಲಿ ನಮ್ಮೂರಿನ ಜನ ನಮ್ಮನ್ನ ಕಾಪಾಡ್ತಾರೆ, ಯಾರೂ ಹುಡ್ಕಕ್ಕಾಗಲ್ಲ. ಈ ಮಾರಿಗುಡಿ ನಿಮ್ಮೂರಲ್ಲೇ ಇದ್ದವನಲ್ವಾ? ಯಾರಾದರೂ ಅವನಿಗೆ ವಿಷಯ ತಿಳಿಸಿದ್ರೆ? ಇಲ್ಲ ಕಣೋ, ನಮ್ಮೂರಿನ ಜನ ಯಾರೂ ಆ ಮಾರಿಗುಡಿಗೆ ಹೇಳಲ್ಲ. ಇಡೀ ಊರಿಗೂರೇ ಅವನು ನೋಡಿದ್ರೆ ಉರ್ದು ಬೀಳುತ್ತೆ. ಅಷ್ಟು ಅನ್ಯಾಯ ಮಾಡಿದ್ದಾನೆ ನಮ್ಮೂರಿನ ಜನಗಳಿಗೆ. ನಡಿಯಾಗಿದ್ರೆ ಹೊರಟ್ಬಿಡೋಣ. ತಡ ಮಾಡಿದಷ್ಟು ಪೊಲೀಸ್ ಪಹರೆ ಜಾಸ್ತಿ ಆಗುತ್ತೆ, ತಪ್ಪಿಸ್ಕೊಳಕ್ಕಾಗಲ್ಲ. ಸರಿ ನಡಿ. ಒಂದು ನಿಮಿಷ. ಏನು? ಕೋಳ ಬೇರೆ ಇದೆ, ಇದನ್ನ ತೆಗಿಯಕ್ಕೆ ಬೇರೆ ಆಗಲ್ಲ. ಇದನ್ನ ನೋಡಿದ್ರೆ ಜನರಿಗೆ ಅನುಮಾನ ಬರುತ್ತೆ. ಕೋಳ ಮುರಿಯೋದಕ್ಕೆ ಅಷ್ಟು ದೂರ ಯಾಕೆ ಹೋಗಿದೀಯ? ಕೆಳಗಡೆ ಬರ, ಇಲ್ಲೇ ಮುರಿಯುವಂತೆ. ಏ, ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರೋ. ಅದು ತುಂಬಾ ಗಟ್ಟಿ ಕಬ್ನ. ಇಲ್ಲಿಂದ ಎತ್ತಾಕಿದ್ರೇನೆ ಅದು ಬಿಡಿಸ್ಕೊಳ್ಳೋದು. ಯಾವ್ದಕ್ಕೂ ಒಂದೆರಡು ಸರ್ತಿ ಪಕ್ಕದಲ್ಲಿ ಹೋಗಿ ಅಭ್ಯಾಸ ಮಾಡ್ಕೋಬಾ ಕಲಿಯೋದನ್ನ. ಇಲ್ಲ ಅಂದ್ರೆ ನನ್ನ ತಲೆ ಮೇಲೆ ಬಿದ್ದರೆ ನಮ್ಮಮ್ಮಂಗೆ ನಾನು ಒಬ್ಬನೇ ಮಗ ಕಣೆ. ಏ, ಜಾಸ್ತಿ ಮಾತಾಡ್ಬೇಡ, ಸುಮ್ಮನಿರೋ. ನೀನು ನನ್ನ ಗುರಿಯೆಲ್ಲ ಹಾಳು ಮಾಡ್ತಿದ್ಯಾ. ಹೀಗೆ ಮಾತಾಡ್ತಿದ್ರೆ ನಿಜವಾಗ್ಲೂ ನಿನ್ನ ತಲೆ ಮೇಲೆ ಎತ್ತಾಕ್ಬಿಡ್ತೀನಿ ಅಷ್ಟೇ. ತಲೆ ಮೇಲೆ ಬೇಡ, ಕೋಳದ ಮೇಲೆ ಹಾಕು.
ಎದುರು ಪುಕ್ಲಾ. ಸೊತ್ತೆ ಹೋದ್ನೇನೋ ಅನ್ಕೊಂಡಿದ್ದೆ. ಈಗ ಹೊಡಿ. ಸಮಾಧಾನ ಆಯ್ತಾ? ನಡಿ ಹೋಗೋಣ. ಬಾರೆ. ಲೇ ಜಗ್ಗಿ, ನನಗಿದು ವಿಗ್ರಹ ಥರ ಕಾಣಿಸ್ತಾ ಇಲ್ಲ ಕಣೋ. ಹಾ, ವಿಗ್ರಹ ಥರ ಕಾಣಿಸ್ತಾ ಇಲ್ಲ, ಇನ್ಯಾವ್ದ್ರ ಥರ ಕಾಣಿಸ್ತಾ ಇದೆಯೋ? ಕೋಟಿ ಕೋಟಿ ನೋಟ್ಗಳ ಥರ ಕಾಣಿಸ್ತಾ ಇದೆ ಕಣೋ. ಥೋ ನಿನ್ನ, ನಾನು ಎದುರೇ ಬಿಟ್ಟಿದ್ನಲ್ಲೋ ವಿಗ್ರಹ ಬಿಟ್ಟು ಬೇರೆ ಏನಾದ್ರು ಹೊತ್ಕೊಂಡ್ ಬಂದಿದ್ದೀನ ಅಂತ. ಲೇ ಜಗ್ಗಿ, ಇಷ್ಟು ದಿವಸ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತೇ ಕಣೋ ಈ ವಿಗ್ರಹನ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು. ಹಾಗಾಗಿ ಇದು ಒಂದೊಂದು ಸಾರಿ ಪಟ್ಟಣದ ಥರ, ಇನ್ನೊಂದು ಸಾರಿ ಕೋಟಿ ಕೋಟಿ ನೋಟ್ಗಳ ಥರ, ಇನ್ನೊಂದು ಸಾರಿ ಮೈಯಾಡಿ ಜನನ ಥರ ಕಾಣಿಸುತ್ತೆ ಕಣೋ ನನಗೆ. ನೀನು ಹೀಗೇನೇನೋ ಅಂದ್ಕೋತಾ ಇದ್ರೆ ಅದು ಹೆಂಗೆಂಗೋ ಕಂಡು ನಿನಗೆ ತಲೆ ಕೆಟ್ಟು ಹುಚ್ಚಿಡ್ದು ನಾನು ನಿನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾಗುತ್ತೆ. ನನಗೆ ಈಗಿರೋ ಕೆಲಸದಲ್ಲಿ ಅಷ್ಟೊಂದೆಲ್ಲ ಪುರ್ಸೊತ್ತಿಲ್ಲ ನನಗೆ. ನಡಿ, ಪಟ್ಟಣದ ಕಡೆ ಹೋಗೋ ತಯಾರಿ ಮಾಡ್ಕೊಳ್ಳೋಣ. ಅಲ್ಲ ಕಣೋ ಆಟೋ ರಾಜ, ಈ ಕೋಟಿ ತಾಯಿನ ತರೋದಕ್ಕೆ ಈ ಕಿತ್ತೋಗಿರೋ ಡಬ್ಬನೇ ಸಿಕ್ಕಿತಾ ನಿನಗೆ? ಬೇರೆ ಯಾವುದು ಒಳ್ಳೆ ಪೆಟ್ಟಿಗೆ ಸಿಗ್ಲಿಲ್ವಾ? ಅಯ್ಯೋ ದಡ್ಡ ನನ್ನ ಮಗನೇ, ಇದು ಹೀಗಿದ್ರೇ ಸರಿ. ಆಗಲೇ ಯಾರು ಇದ್ರ ಕಡೆ ಗಮನ ಹರಿಸಲ್ಲ, ಅನುಮಾನ ಬರೋಲ್ಲ. ನೀನು ಹೇಳ್ದಂಗೆ ಏನಾದರೂ ಇದಕ್ಕೊಂದು ಹೊಸ ಪೆಟ್ಟಿಗೆ ತೊಗೊಂಡು ಇದನ್ನು ಅದ್ರೊಳಗೆ ಇಟ್ಕೊಂಡು ಹೂವಿನ ಅಲಂಕಾರ ಮಾಡಿಕೊಂಡು ಮೆರವಣಿಗೆ ಮಾಡ್ಕೊಂಡು ಬಂದಿದ್ರೆ ಪೊಲೀಸ್ನವರು ನಮ್ಮನ್ನ ಹಿಡ್ಕೊಂಡು ಒದ್ದು ಒಳಗಡೆ ಆಗ್ತಾಯಿದ್ರು. ಕಾಮಂಗಿ ನನ್ನ ಮಗನೇ. ಓ, ನೀನು ಹೇಳೋದು ಸರಿಯಾಗಿದೆ ಕಣೋ ಜಗ್ಗಿ. ಇತ್ತೀಚೆಗೆ ನೀನು ಬಹಳ ಬುದ್ಧಿ ಓಡಿಸ್ತಾ ಇದೀಯ, ಅದಕ್ಕೆ ನೀನು ನನಗೆ ತುಂಬ ಇಷ್ಟ ಆಗೋದು. ಹೌದು, ನಾನೀಗ ಇದನ್ನು ಇನ್ನೊಂದಿಷ್ಟು ಗಲೀಜು ಮಾಡಿಬಿಡ್ಲಾ? ಆಗ ಯಾರ ಕಣ್ಣಿಗೂ ಬೀಳಲ್ಲ. ಏಯ್ ಸುಮ್ಮನಿರಲೇ, ಯಾವುದು ಅತಿಯಾಗಬಾರ್ದು ಕಣೋ ಪಂಚೆ. ಆವಾಗ ಇನ್ನೊಂದು ಥರ ಅನುಮಾನ ಬರುತ್ತೆ. ಈಗ ಇದನ್ನು ಪೊಲೀಸರಿಗೆ ಕಾಣದೇ ಇದ್ದಂಗೆ ಪಟ್ಟಣಕ್ಕೆ ಸಾಗಿಸ್ಬೇಕು. ಅದಕ್ಕೆ ಅನ್ಬೇಕು ವ್ಯವಸ್ಥೆ ಮಾಡ್ಕೊಳ್ಳೋಣ, ನಡಿ. ಜಾಜಿ ಮಲ್ಗೆ ಎಲ್ಲಿ ಹೋದ್ರು ಬಳಗ್ತಾ ನನ್ನ ಕಾಲ್ಗೆ ಸುತ್ಕೋತೀನಿ. ಮೇಲೆ ಎಷ್ಟು ಹತ್ರಕ್ಕೆ ಬಳದ್ರು ಮಲ್ಗೆ ಬಳ್ಳಿ ಬುಡ ಭೂಮಿ ಮೇಲೆ ಇರಬೇಕು. ಭೂಮಿ ಗುಂಡ್ಗಿರೋದ್ರಿಂದ ಎಲ್ಲಿ ತಪ್ಪಿಸ್ಕೊಂಡ್ರು ಒಂದು ತುದಿಲೆ ಸಿಕ್ಕಾಕೊಳ್ಳೇಬೇಕು. ನಿನ್ನ ವಿಷಯಕ್ಕೆ ಆಮೇಲೆ ಬರ್ತೀನಿ. ನಾನು ಇವನ್ ಖಾತೆನ ಮುಚ್ಚೋಣ ಅಂತ ಪ್ರಯತ್ನ ಪಟ್ರೆ ಇವನ್ ತನ್ನ ಖಾತೆನ ತಾನು ತೆಗಿತಾನೆ ಇರ್ತಾನೆ. ಎಲ್ಲೂ ಕರ್ಕೊಂಡು ಹೋಗ್ತಿದ್ದಪ್ಪ ನನ್ನ ಜೇನಿ ಮರಿನ? ನನ್ನ ಕೈನ ತಪ್ಪಿಸ್ಕೊಂಡು ಹೋಗ್ತಿದ್ದೀರಾ? ನೀನೇ ಅವಳನ್ನ ಕರ್ಕೊಂಡು ಹೋಗ್ತಿದ್ಯೋ ಅಥವಾ ಅವಳೇ ನೀನು ಎತ್ತಾಕೊಂಡು ಹೋಗ್ತಿದ್ದ? ಈ ಜಾಜಿ ಮಲ್ಗೆನ ನಾನು ಎಳ್ಕೊಂಡು ಹೋಗ್ತೀನಿ. ಆ ದುಬಾಕ್ ನನ್ನ ಮಗ ಬಂಗಾರಿನ ನೀನ್ ಎಳ್ಕೊಂಡು ಹೋಗೋ ಮಾದು. ಬಂಗಾರಿ
ಸಾಹೇಬ್ರೆ ಏನೈತಿ ಎದ್ದೇಳಿ ಎದ್ದೇಳಿ ಸಾಹೇಬ್ರೆ ಸಾಹೇಬ್ರೆ ಎಲ್ರ ಅವರು ಹಿಡಿಯೋ ಏನು ಎಣಬಾರನೋ ಇದು ಲೇ ಜಗ್ಗಿ, ಅದೃಷ್ಟ ಏನೋ ನನ್ನ ಕೈಲಿದೆ. ಮುಂದೆ ಮುಂದೆ ಏನು ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗೋದು, ಬಸ್ ಹತ್ತೋದು, ಬುರ್ರ ಅಂತ ಮೈಯಾಡಿ ಜನನ ಮುಂದೆ ಹೋಗಿದ್ದನ್ನು ಇಳಿಸಿ ಅವನು ಕೊಡೋ ಕೋಟಿನ ಎಣಿಸ್ಕೊಳ್ಳೋದು, ಆಮೇಲೆ ಊರಿಗೆ ಬರೋದು, ಇಲ್ಲ ಅಲ್ಲೇ ಏನಾದ್ರು ವ್ಯವಹಾರ ಮಾಡೋದು, ಯೋಚನೆ ಮಾಡೋದು ಅಷ್ಟೇ. ಯೋಜನೆ ಏನೋ ಚೆನ್ನಾಗಿದೆ, ಆದರೆ ಬಸ್ ಸ್ಟ್ಯಾಂಡ್ಗೆಲ್ಲ ಹೋಗೋದು ಬೇಡ ಕಣ. ಯಾಕಪ್ಪ ಇನ್ನೆಂಗೆ ಹೋಗೋದು? ಅಲ್ಲಿಗೆ ಅಡಗಂತೂ ಇಲ್ಲ, ವಿಮಾನದಲ್ಲಂತೂ ಹೋಗೋಕ್ಕಾಗಲ್ಲ. ಹೇಗೆ ಹೋಗೋದು ಈ ಎಣಬಾರ ಹೊತ್ಕೊಂಡು ನಡ್ಕೊಂಡು? ನೋಡು, ಹಾಗಂತ ನಾವೇನಾದರೂ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ತಗಲಾಕೊಂಡ್ ಬಿಡ್ತೀವಿ ಕಣೋ ಆಟೋ ರಾಜ. ಶ್ರೀಚಕ್ರ ಕಳ್ತನ ಆಗಿದೆ, ಸುತ್ತಲೂ ಪೊಲೀಸ್ ಪಹರೆ ಇದೆ ಕಣೋ. ಅದು ಅಲ್ಲದೆ ಈ ದೇವಸ್ಥಾನ ಸಿಬ್ಬಂದಿಗಳ ಮೇಲೆ ಅನುಮಾನ ಜಾಸ್ತಿ. ಈ ವಿಗ್ರಹ ಕದ್ದಿದ್ದೀವಿ ಅಂತ ಗೊತ್ತಾದರೆ ಶ್ರೀಚಕ್ರನು ನೀವೇ ಕದ್ದಿರಬಾರ್ದು ಅಂತ ಓದು ಒಳಗಡೆ ಹಾಕ್ಬಿಡ್ತಾರೆ ಕಣೋ. ಆಮೇಲೆ ನನಗೆ ಕೆಟ್ಟ ಹೆಸರು ಬರುತ್ತೆ, ಊರಲ್ಲಿ ಮುಖ ಎತ್ಕೊಂಡು ತಿರುಗಾಡೋಕ್ಕಾಗಲ್ಲ. ಬೇಡ. ಬಲು ಮರ್ಯಾದಸ್ತ ನೀನು. ಸರಿ, ಈಗ ಹೆಂಗ್ ಹೋಗೋದೇಳು? ಈ ಹೆಣಬಾರದ ಪೆಟ್ಕೊಂಡು ಹೊತ್ಕೊಂಡು ಅಲ್ಲಿಗೆ? ಲೇ ಆಟೋ ರಾಜ, ಕೋಟಿ ಕೋಟಿ ಕೊಡೋ ಪ್ರಸಾದನ ಸ್ವಲ್ಪ ಹೆಣಬಾರ ಆದ್ರೂ ಸಹಿಸ್ಕೋಬೇಕು ಕಣ. ನೀನೊಬ್ಬ ಹನುಮಾನ್ ಪಿಸಾಚಿ, ನಾನು ಇಟ್ಕೊಳ್ತೀನಿ, ನನ್ನ ಕೈ ಕೊಡ್ತೀಯ ನೀನು? ಅನುಮಾನ ಅಲ್ಲಪ್ಪ, ರಾವಣ ಗಣಪತಿ ಕೈಗೆ ಇಷ್ಟಲಿಂಗ ಕೊಟ್ಟ ಹಾಗೆ ನಿನ್ನ ಕೈಗೆ ಇದನ್ನು ಕೊಟ್ರೆ ಎಲ್ಲಿ ಪ್ರತಿಷ್ಠಾಪಿಸ್ಬಿಡ್ತೀಯ ಅನ್ನೋ ಭಯ. ಸರಿ ಸರಿ, ಈಗ ನಾವು ಹೆದ್ದಾರಿಲೇ ಹೋಗೋಣ. ಹೋಗ್ತಾ ದಾರಿಲಿ ಟೆಂಪೋನೋ ಲಾರಿನೋ ಸಿಗುತ್ತೆ, ಅದರಲ್ಲಿ ಇದನ್ನ ಹಾಕೊಂಡು ಹೋಗೋಣ, ಯಾರಿಗೂ ಅನುಮಾನನೂ ಬರಲ್ಲ. ಸರಿನಪ್ಪ, ನಡಿ. ಆದಷ್ಟು ಬೇಗ ನಾವು ಮೈಯಾಡಿ ಜನ ತಲುಪ್ಕೋಬೇಕು. ನಡಿ ನಡಿ, ಕೋಟಿ ಕೋಟಿ ಎಣಿಸ್ಕೋಬೇಕು. ಇಷ್ಟು ದಿನಕ್ಕೆ ಇವತ್ತೇ ನೋಡು ನೀನು ನಮ್ಮ ಮನೆಯಲ್ಲಿ ಊಟ ಮಾಡ್ತಾ ಇರೋದು. ತುಂಬ ಸಂತೋಷ ಆಯಿತು ಕಣೋ ದೇವು. ನೀರಿಡದೆ ಮರ್ತ್ಬಿಟ್ಟೆ, ತಂದೆ ಇರಿ. ಮಣಿಕಂಠ, ವಿಗ್ರಹ ಖಂಡಿತವಾಗ್ಲೂ ಇಲ್ಲಿಲ್ಲ. ಇರಿ ಗುರುಗಳೇ, ಇನ್ನೂ ನಮ್ಮ ಮನೆಯನ್ನೆಲ್ಲ ನೋಡೇ ಇಲ್ಲ. ಲಲಿತಕ್ಕನೆ ನೇರವಾಗಿ ಕೇಳ್ಬಿಡಿ. ಅಕ್ಕ, ಎಲ್ಲಿ ನಿಮ್ಮ ಮಾನಸ ಪುತ್ರಿ ಜಾಜಿನೇ ಕಾಣ್ತಾ ಇಲ್ಲ? ಅಯ್ಯೋ, ಅದು ಯಾಕೆ ಹೇಳ್ತೀಯ? ಉತ್ಸವದ ಕಾಲದಲ್ಲಿ ಶ್ರೀಚಕ್ರ ಕಳುವಾಯ್ತಲ್ಲ, ಆವತ್ತಿಂದ ಪೊಲೀಸ್ನವ್ರ ವಿಚಾರಣೆ ಅದು ಇದು ಅಂತ ದೇವಸ್ಥಾನದ ಬಾಗಿಲು ಹಾಕಿದ್ದಾರೆ. ಇವಳು ಹೋಗಿ ಅಲ್ಲಿ ದೇವಸ್ಥಾನದ ಮುಂದೆ ಕೂತಿರ್ತಾಳೆ. ಅದು ಯಾವಾಗ ಬಾಗಿಲು ತೆಗಿತಾರೋ, ಅದು ಯಾವಾಗ ಕೆಲಸ ಹೇಳ್ತಾರೋ ಅಂತ. ಅಲ್ಲೆಲ್ಲೋ ದೇವಸ್ಥಾನದಲ್ಲಿ ಇರಬೇಕು. ಒಳ್ಳೇದಾಯ್ತು ಬಿಡು, ಕೆಲಸ ಇರಲಿ ಬಿಡಲಿ, ಅಮ್ಮನವರ ಸನ್ನಿಧಾನದಲ್ಲೇ ಇರ್ತಾಳೆ. ಅದೇನಪ್ಪ ಅವಳು ಪುಣ್ಯ. ಒಂದು ನಿಮಿಷ ಪಲ್ಯ ತರ್ತೀನಿರು. ಅವಳೇ ಇಲ್ವಲ್ಲ ಮಣಿಕಂಠ, ಇನ್ಯಾರನ್ನ ಕೇಳೋದು? ವಿಗ್ರಹದ ವಿಚಾರನ ಲಲಿತಕ್ಕನ್ನೇ ಕೇಳ್ಬಿಡಿ. ಲಲಿತಕ್ಕ, ನಿನ್ನ ಜಾಜಿ ಉತ್ಸವದಲ್ಲಿ ಯಾವುದೋ ಒಂದು ವಿಗ್ರಹ ಇಟ್ಕೊಂಡು ಓಡಾಡ್ತಿದ್ದ. ಏನದು ಕತೆ? ನಿನ್ನ ಮೈದುನ ಜಗ್ಗಿ ನನ್ನ ಹತ್ರ ಹೇಳ್ತಿದ್ದ. ಅಯ್ಯೋ, ಅಂಥದ್ದೇನೂ ಇಲ್ಲ. ಜಾಜಿಗೆ ಅಮ್ಮನೋರು ಅಂದರೆ ವಿಶೇಷ ಪ್ರೀತಿ. ನದಿನಲ್ಲಿ ಆ ವಿಗ್ರಹ ಸಿಕ್ತಂತೆ. ಚಿಕ್ಕ ವಯಸ್ಸು, ಏನೋ ಮೋಹ, ಕುತೂಹಲ, ಅದಕ್ಕೆ ಅದನ್ನ ಎತ್ಕೊಂಡು ಓಡಾಡ್ತಾ ಇರ್ತಾಳೆ. ಅದನ್ನು ತಂದು ಇಲ್ಲೇ ಮಂಟಪದಲ್ಲೇ ವಿಗ್ರಹನೇ ಇಲ್ಲ. ಎಲ್ಲಿ ಹೋಯ್ತು? ಅಮ್ಮ, ಮಾ,
ಏನಮ್ಮ? ಜಾಜಿ ತಂದಿಟ್ಟಿದ್ಲಲ್ಲ ವಿಗ್ರಹ ಕಾಣಿಸ್ತಾನೆ ಇಲ್ಲ. ಹೌದಲ್ವಾ ಲಲಿತಾ, ಈಗ ತಾನೇ ನಾನು ಕೈ ಮುಗ್ದು ಹೋದೆ ಕಣೆ. ಎಲ್ಲಿ ಹೋಯ್ತೆ? ಲೇ ಪಂಚಾಕ್ಷರಿ, ನನಗೆ ಯಾಕೋ ಅನುಮಾನ ಕಣಯ್ಯ. ಹೇಯ್, ಈಗೆಂಥದ್ದು ನಿಂದ ಅನುಮಾನ? ನೋಡು, ವಿಗ್ರಹ ನಮ್ಮ ಕೈಲಿದೆ. ಸೀದಾ ಪಟ್ಟಣಕ್ಕೆ ಹೋಗೋದು, ಮೈಯಾಡಿ ಜನನಿಗೆ ಇದನ್ನ ಕೊಡೋದು, ಕೋಟಿ ಕೋಟಿ ಎನ್ಸ್ಕೊಳ್ಳೋದು, ಅಷ್ಟೇ ಕಣ ಇರೋದೀಗ. ಅದ್ರ ಬಗ್ಗೆ ನನಗೆ ಅನುಮಾನ ಇಲ್ಲ ಕಣಯ್ಯ. ಇನ್ನೆಂಥದ್ದು ಅನುಮಾನ ನಿಂದು? ನೋಡು, ಅಲ್ಲಿ ನೋಡು, ನಮ್ಮನ್ನು ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವ ನಿನಗೆ? ಯಾರಿಗೋ ನಮ್ಮ ಹತ್ರ ಇರೋ ಈ ಕೋಟಿ ರೂಪಾಯಿ ಮಾಲು ವಿಚಾರ ಗೊತ್ತಾಗಿರ್ಬೇಕು. ಎಲ್ಲ ನಿನ್ನ ಭ್ರಮೆ ಕಣೋ, ಆ ಥರದ್ದು ಏನೂ ಇಲ್ಲ. ನೀನು ಸುಮ್ಮನೆ ನಡೆಯಪ್ಪ ನೀನು. ನೋಡು, ಮನುಷ್ಯನಿಗೆ ಭಯ ಯಾವ ಥರ ಇರುತ್ತೆ ಗೊತ್ತಾ? ರಾತ್ರಿ ಹೊತ್ತು ನಾವು ಒಬ್ಬೊಬ್ಬರೇ ಒಂಟಿಯಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮನ್ನು ಹಿಂಬಾಲಿಸ್ಕೊಂಡು ದೆವ್ವನೋ ಭೂತನೋ ಬರ್ತಾ ಇದೆ ಅಂತ ಅನಿಸುತ್ತೆ. ಅಂಥ ಸಮಯದಲ್ಲಿ ಹಗ್ಗನ ತುಳಿದ್ರು ಹಾವನೆ ತುಳಿದ್ವಿ ಅಂತ ಹೆದರ್ಕೊಂಡು ಪ್ರಾಣ ಬಿಟ್ಬಿಡ್ತೀವಣ್ಣ. ಅಯ್ಯೋ ನನ್ನ ಮಗನೇ, ಧೈರ್ಯ ಹೇಳೋ ರೀತಿನೇನೋ ಇದಿಲ್ಲೇ, ಎದುರು ಸಾಯಿಸ್ತಾ ಇದೆಯಲ್ಲ ಇನ್ನ. ನಿನ್ನ ಕತೆ ಕಟ್ಕೋ, ನನ್ನ ಕತೆ ಕೇಳೋರು ಯಾರಿಲ್ಲಿ. ನಿಂದೇನು ದರಿದ್ರ ಕತೆ ಹೋದ್ರು. ಲೇಯ್, ಮನೆಯಲ್ಲಂತೂ ಹೇಳಿ ಬಂದಿಲ್ಲ, 2 ಜೊತೆ ಬಟ್ಟೆನೂ ತಂದಿಲ್ಲ, ಜೊತೆಗೆ ಬೆಳಿಗ್ಗೆ ಎದ್ದು ಸಂಧ್ಯಾ ವಂದನೆ ಹೇಗೋ ಮಾಡೋದು. ಬಟ್ಟೆ ಅಂತ ಸಂಧ್ಯಾ ವಂದನೆ ಅಂತೆ. ಇಲ್ಲಿ ನಮಗೆ ಕೆರ್ಕೊಳಕ್ಕೂ ಪುರ್ಸತ್ತಿಲ್ಲ, ಕೂತ್ಕೊಳ್ಳೋಕೆ ಜಾಗನೂ ಇಲ್ಲ, ಇನ್ನೆಲ್ಲ ಸಂಧ್ಯಾ ವಂದನೆ. ನಿನ್ನ ಸೀದಾ ಕರ್ಕೊಂಡೋಗಿ ಮೈಯಾಡಿ ಜನನ ಮನೇಲಿ ಒಳ್ಳೆ ಮೀನಿನ ಊಟ ಹಾಕಿಸ್ತೀನಿ. ಅಲ್ಲೇ ನಿನ್ನ ಆಚಮನ, ಅಲ್ಲೇ ನಿನ್ನ ಉಪಚಮನ, ಜೀವನ ಪಾವನವಾಗುತ್ತೆ ನೋಡಿ.